ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಪಯಣದಲ್ಲಿ ನಮ್ಮ ಜೊತೆ ಗುರುಪಾದ ಸ್ವಾಮಿ ಅವರಿದ್ದಾರೆ. ಅವರು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸುವಂಥ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸುಮಾರು 26 ವರ್ಷಗಳಿಂದ ನಡೀತಾ ಇದ್ದಾರೆ. ಅವರ ಜೊತೆಗೆ ಮೈಸೂರಲ್ಲಿ CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿಯೂ ಸಹ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಸುಮಾರು 26 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಆದರೆ ನಿಮ್ಮ ಬಾಲ್ಯ ಹೇಗಿತ್ತು, ಅಥವಾ ಈ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಧಾರ್ಮಿಕ ಜೀವನ ಹೇಗಿತ್ತು? ನನ್ನ ಬಾಲ್ಯ ಅಥವಾ ನನ್ನ ಧಾರ್ಮಿಕ ಜೀವನ ಅಂತ ಹೇಳಿದ್ರೆ, ಶುರುವಿನಲ್ಲೇ ನಾನೊಂಥರ ಆಧ್ಯಾತ್ಮಿಕ ಜೀವಿನೇ. ಅಂದರೆ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಸತ್ಯ ಜ್ಞಾನದ ಪರಿಚಯ ಆಯಿತು. ಆದರೆ ಜ್ಞಾನಕ್ಕೆ ಹಿಂದಿನ ಸ್ಥಿತಿಯಲ್ಲಿ ನಂದು ಹೆಚ್ಚು ಭಕ್ತಿ ಇತ್ತು. ಆ ಭಕ್ತಿಯಲ್ಲಿ ನಾನು ಯಾವಾಗಲೂ ಪರಮಾತ್ಮನ ಹುಡುಕಾಟದಲ್ಲಿರ್ತಾಯಿದ್ದೆ. ಹೀಗಾಗಿ ನನಗೆ ಭಕ್ತಿ ತುಂಬ ಸಮಾಧಾನ ಕೊಡ್ತಾಯಿತ್ತು, ಖುಷಿ ಕೊಡ್ತಾಯಿತ್ತು. ಸ್ವಲ್ಪ ಇಮೋಷನಲ್ ನೇಚರ್ ಆಗಿರೋದ್ರಿಂದ ನನ್ನ ಭಕ್ತಿ ಗೀತೆಗಳು ಇವೆಲ್ಲವೂ ನನಗೆ ಒಂಥರ ಕನೆಕ್ಟ್ ಮಾಡ್ತಾಯಿತ್ತು ಪರಮಾತ್ಮನ ಜೊತೆ. ಹೀಗಾಗಿ ನನಗೆ ಅಲ್ಲೂ ಕೂಡ ತೀರಲ್ಲ ಇದರ ಜೀವನ ಇಲ್ಲದೆ ಹೋದ್ರೂ ಭಕ್ತಿ ಪ್ರಧಾನವಾದಂತಹ ಪರಮಾತ್ಮನ ಹುಡುಕಾಟದ ಜೀವನ ಆಗಿತ್ತು. ಅಂದರೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಿದ್ರಿ, ವ್ರತ ಜಪ ತಪ? ಇಲ್ಲ, ದೇವಸ್ಥಾನಗಳಿಗೆ ನಾನಷ್ಟು ಹೋಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮದು ಇದರಲ್ಲಿ ನನ್ನ ಫ್ಯಾಮಿಲಿ ಪರಿಚಯನೂ ಕೊಟ್ಟಬೇಕಾಗಿ ಬರುತ್ತೆ. ನಾವು ಮೂಲತಃ ಶೈವ ಸಂಪ್ರದಾಯದವರು. ಶೈವ ಸಂಪ್ರದಾಯದಲ್ಲಿ ಹೆಚ್ಚು ಶಿವನನ್ನೇ ನಾವು ಆರಾಧನೆ ಮಾಡೋದು. ಹೀಗಾಗಿ ಅದರಲ್ಲೂ ನಾವು ನಮಗೆಲ್ರಿಗೂ ಈ ಲಿಂಗ ಧಾರಣೆ ಅಂತೆಲ್ಲ ಆಗಿರುತ್ತೆ. ಸೊ ಅದರಲ್ಲೂ ಸ್ಥಾವರ ಲಿಂಗ, ಇಷ್ಟಲಿಂಗ ಅಂತ ಬೇರೆ ಎರಡು ಇರುತ್ತೆ. ಇಷ್ಟಲಿಂಗ ಅಂತೂ ಬರೀ ಗೋಲಾಕಾರ ಇಷ್ಟೇ, ಇದನ್ನು ನಾವು ಈ ಅಂಗೈಲಿ ಇಟ್ಕೊಂಡು ಮಾಡೋವಂಥದ್ದು. ಹೀಗಾಗಿ ಅದನ್ನು ನಮ್ಮ ಪೇರೆಂಟ್ಸ್ ಕೂಡ ಹೆಚ್ಚು ಅದ್ರ ಕಡೆನೇ ಅವ್ರು ಫೋಕಸ್ ಮಾಡ್ತಾ ಇದ್ದಿದ್ದರಿಂದ ಭಕ್ತಿ ಕೂಡ ನಂದು ಅಲ್ಲೇ ಕಾನ್ಸಂಟ್ರೇಟ್ ಆಗಿತ್ತು. ನನಗೆ ದೇವಸ್ಥಾನಗಳು, ಈ ಮಂದಿರ ಆದಮೇಲೆ ಅಲ್ಲಿ ಇಲ್ಲಿ ಜಪ ತಪ ವ್ರತ ಅದು ಮಾಡ್ತಾ ಇರಲಿಲ್ಲ. ಯಾವಾಗಲೂ ಶಿವ ಲಿಂಗ ಪೂಜೆ ಮಾಡೋದು. ಅಂದರೆ ಶಿವ ಯಾವುದೇ ಹಾಡಾಗಲಿ. ಆಮೇಲೆ ವಚನಗಳು, ನನಗೆ ವಚನಗಳು ತುಂಬ ಇಷ್ಟ ಆಗ್ತಿತ್ತು. ಬೇಸಿಕಲಿ ನಾನು ಹಾಡ್ತೀನಿ. ಹಾಡೋದ್ರಿಂದ ನನಗೆ ಹಾಡುಗಾರಿಕೆಯಲ್ಲಿ ನನಗೆ ಬಹಳ ಸಮಾಧಾನ ಸಿಗ್ತಾಯಿತ್ತು, ತೃಪ್ತಿ ಸಿಗ್ತಾಯಿತ್ತು, ತಲ್ಲೀನ ಆಗೋಗ್ತಿದ್ದೆ. ಆ ತಲ್ಲೀನ ಭಾವ ನನಗೆ ಸಂತೃಪ್ತಿಯನ್ನು ತಂದು ಕೊಡ್ತಾಯಿತ್ತು. ಹೀಗಾಗಿ ನಾನು ಭಕ್ತಿನೇ ಮಾಡ್ತಾಯಿದ್ದೆ, ಆದರೆ ದೇವಸ್ಥಾನಗಳಿಗೆ ಹೋಗ್ತಿರ್ಲಿಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಯಾವಾಗಲೂ ಶಿವ ಅಂದರೆ ಲಿಂಗನ ಪೂಜೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟದ್ದು ಹಾಡುಗಳು. ಎಷ್ಟೋ ಸಂದರ್ಭದಲ್ಲಿ ನೋಡಿ, ಸಿನಿಮಾದಲ್ಲಿರುವಂತಹ ಭಕ್ತಿಗೀತೆಗಳು ನನಗೆ ಸಮಾಧಾನ ಕೊಟ್ಬಿಡೋದು. ಸಿನಿಮಾದಲ್ಲಿ ಕೆಲವು ಹಾಡುಗಳಿವೆ, ಹಾಡುಗಳು ಎಸ್ ಐ ಆಮ್ ಹ್ಯಾಪಿ ಎಸ್ ಅನ್ನುವ ಆ ಲೆವೆಲ್ಗೆ ತಂದುಬಿಡೋದು. ಹೀಗಾಗಿ ಭಕ್ತಿ ಇತ್ತು, ಬಟ್ ಪರಮಾತ್ಮನೆಡೆಗೆ ಭಕ್ತಿ ಇತ್ತು. ಬೇಡಿಕೆಗಳಿರ್ತಾ ಇರಲಿಲ್ಲ, ಸಮಾಧಾನಕ್ಕಾಗಿ ನಾನು ಮಾಡ್ತಾಯಿದ್ದೆ ಭಕ್ತಿ. ಹಾಗಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ರಿ ನೀವು ಅವಾಗ? ನನ್ನ ತಂದೆ, ನನ್ನ ತಾಯಿ, ಮತ್ತು ಇಬ್ಬರು ಅಣ್ಣಂದರು, ಅವ್ರ ಪತ್ನಿಯರಿದ್ದರು, ಅವ್ರ ಮಕ್ಕಳಿದ್ರು, ಮತ್ತು ನನ್ನ ಸಿಸ್ಟರು. ಇಷ್ಟು ಜನ ಇದ್ವಿ. ದೊಡ್ಡ ಅಕ್ಕಂದ್ರಿಗೆಲ್ಲ ಆಗಲೇ ಅವರು ಮದುವೆ ಆಗಿ ಅವ್ರವ್ರ ಮನೆಯಲ್ಲಿದ್ದರು. ಹಾಗಿದ್ರೂ ಕೂಡ ನಮ್ಮ ಮನೆಯಲ್ಲಿ ಒಂದು 10-12 ಜನದವರೆಗೂ ಕೂಡು ಕುಟುಂಬ ಒಟ್ಟಿಗೆ ಇರ್ತಾ ಇದ್ವಿ. ಜಾಯಿಂಟ್ ಫ್ಯಾಮಿಲಿ ಖುಷಿನೇ ಬೇರೆ ಇರುತ್ತೆ. ಜಾಯಿಂಟ್ ಫ್ಯಾಮಿಲಿ ಬಹುಶಃ ಈಗಿನ ಮಕ್ಕಳಿಗೆ ಅದು ಇಲ್ಲವೇ ಇಲ್ಲ, ಅದು ಸಿಗ್ತಾನೆ ಇಲ್ಲ ಅವ್ರಿಗೆ. ಅದನ್ನು ಕಲ್ಪನೆಯೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಈಗಿನ ಫ್ಯಾಮಿಲಿ ಹೇಗಿದೆ ಅಂದರೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬರೇ ಮಗು ಇರ್ತಾರೆ. ಅವ್ರಿಗೆ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ, ಅಣ್ಣ ತಮ್ಮ ತಂಗಿ ಈ ಸಂಬಂಧಗಳೇ ಗೊತ್ತಾಗ್ತಾಯಿಲ್ಲ ಅವ್ರಿಗೆ. ಅಟ್ಲೀಸ್ಟು ಇಬ್ಬರು ಬ್ರದರ್ ಅಂದ್ರೇನು, ಸಿಸ್ಟರ್ ಅಂದ್ರೇನು, ಕಸಿನ್ಸ್ ಅಂದ್ರೇನು, ತಾತ ಅಜ್ಜಿ ಅಂದ್ರೇನು, ಅವರೆಲ್ಲ ದೇ ಆರ್ ಗೋಯಿಂಗ್ ಅವೇ ಫ್ರಮ್ ದಿಸ್ ಜಾಯಿಂಟ್ ಸಿಸ್ಟಮ್. ಅದಕ್ಕೆ ಆದಂಥ ಅವ್ರದ್ದೇ ಕಾರಣಗಳು ಇರಬಹುದು. ಹಾಗಿದ್ರೆ ನೀವು ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಹೇಗೆ ಬಂದ್ರಿ, ಅಥವಾ ನಿಮಗೆ ಈ ಆಧ್ಯಾತ್ಮಿಕ ಜ್ಞಾನದ ದಾರಿಯನ್ನು ಯಾರು ತಿಳಿಸಿದರು? ನೋಡಿ, ನಾನು ನಿಮ್ಮ ಮುಂಚೆನೇ ಹೇಳಿದೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇತ್ತು ಅಂತ. ಹೀಗಾಗಿ ನಾನು ಹೆಚ್ಚು ಬಯೋಗ್ರಫಿಗಳನ್ನ ಓದ್ತಾ ಇದ್ದೆ.
ಮೊದಲೇ ಹೇಳಿದ ನನಗೆ ಶೈವ ಸಂಪ್ರದಾಯದವರು ವೀರಶೈವರಾದ್ರಿಂದ ನಾವು ವಚನಗಳು ಭಂಡಾರವೇ ಇತ್ತು ಮನೆಯಲ್ಲಿ. ಬಸವಣ್ಣವ್ರ ವಚನ ಕೇಳ್ತೀರಾ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಗಂಗಾಂಬಿಕೆ, ನೀಲಾಂಬಿಕೆ, ಈ ಥರ ಎಲ್ಲ ಇತ್ತು. ಆಮೇಲೆ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ನಡೆದಂಥ ಎಲ್ಲನೂ ನಾನು ಕೂತ್ಕೊಂಡು ಶರಣರ ಕ್ರಾಂತಿನೇ ಇತ್ತಲ್ಲ ಅದೆಲ್ಲನೂ ಓದ್ತಾ ಇದ್ದೆ. ಅನುಭವ ಮಂಟಪದ್ದು ಅಲ್ಲಿ ನಾನು ಅನುಭವ ಮಂಟಪದ್ದು ಯಾವುದನ್ನೇ ಓದಬೇಕಾದ್ರೂ ವಿಜುವಲೈಸ್ ಮಾಡ್ಕೋತಾ ಇದ್ದೆ. ಅಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಗಿರ್ತಾಯಿದ್ರು, ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭುಗಳ ಅವರಿಬ್ಬರ ನಡುವಿನ ಸಂಭಾಷಣೆಗಳು, ಇವುಗಳೆಲ್ಲ ನಾನು ಒಟ್ಟೋಗ್ತಾ ಇದ್ದೆ ಅಲ್ಲಿಗೆ. ಎಸ್ಪೆಷಲಿ ಅಕ್ಕಮಹಾದೇವಿ ಇಲ್ಲಿ ಉಡುತಡಿ ಬಳ್ಳಿಗಾವೆಯಿಂದ ಅವರು ಹೋಗಬೇಕಾದ್ರೆ ಅನುಭವ ಒಂದು ಪುಸ್ತಕದಲ್ಲಿ ಇದೆ. ಎಷ್ಟು ಅದ್ಭುತವಾದ ಚಿತ್ರಣ ಅಂದರೆ, ನಾನು ಅದು ಓದ್ತಾ ಅಲ್ಲೇ ನಾನು ಇದ್ದೀನಿ ಅಲ್ಲಿ ಅಂದ್ಕೊಂಡು ಓದ್ತಾ ಇದ್ದೆ. ಅಲ್ಲಿ ಅವ್ರ ಕಾಡಿನಲ್ಲಿ ನಡ್ಕೊಂಡು ಹೋಗೋದು, ನಡ್ಕೊಂಡು ಕಲ್ಯಾಣ ಅಂತ ತಲುಪೋದು, ಇದೆಲ್ಲ ನಾನು ವಿಜುವಲೈಸ್ ಮಾಡ್ಕೋತಾ ಇದ್ದೆ ನೋಡಿ. ಇದ್ರ ಜೊತೆಗೆ ಆಧ್ಯಾತ್ಮಿಕ ಆಸಕ್ತಿ ಇದ್ದದ್ರಿಂದ ನಾನು ವಿವೇಕಾನಂದರ ಜೀವನ ಚರಿತ್ರೆ ಓದ್ತಾ ಇದ್ದೆ, ಅರವಿಂದ್ ಘೋಷ್ರದ್ದು ಓದ್ತಾ ಇದ್ದೆ. ಆಮೇಲೆ ಅದ್ರ ನಡುವೆ ಈಗ ಕಾಲೇಜ್ ಫ್ರೆಂಡ್ಸು ಅವರೆಲ್ಲ ಹೇಳಿದಾಗ ಒಂದು ಸ್ವಲ್ಪ ರಜನೀಶ್ ಅವ್ರದ್ದು ಯಾವುದೋ ಒಂದು ಪುಸ್ತಕ, ಅದನ್ನು ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅವರು ರಜನೀಶ್ ಅನುಯಾಯಿಗಳಾಗಿದ್ದರು. ಹಾಗೆ ಪೂನಾದೆಲ್ಲ ಆ ಥರ ಎಲ್ಲ ಇದು ಬಂದಿದ್ದರು. ಹಿಂಗೆ ಹೇಳ್ತಾನೆ ಇದ್ದರು. ಈ ಥರ ಹೋಗ್ತಾ ಇದ್ದೆ ನಾನು. ಸಿಸ್ಟರ್ ನಿವೇದಿತಾದ್ದು ಓದ್ತಾ ಇದ್ದೆ. ಈ ಥರ ಯಾವುದೇ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರ್ಯಾರು ತೊಡಕೊಂಡಿದ್ರು ಅವ್ರದ್ದೇ ಆದ ಮಾರ್ಗದಲ್ಲಿ ಅವ್ರು ಯಾವ ದಾರಿಲಿ ಹೋಗ್ತಾಯಿದ್ರು ಏನೋ, ಬಟ್ ಅದನ್ನು ನಾನು ಓದುವೆ. ವಿಶೇಷವಾಗಿ ಅಲ್ಲಮ್ಮ ಪ್ರಭುಗಳದ್ದು ಭಾಳ ಆಕರ್ಷಣೆ ಕೊಡ್ತಾಯಿತ್ತು. ಅದೊಂಥರ ವೀರ ವೈರಾಗ್ಯ ಅಂತ. ಅಕ್ಕಮಹಾದೇವಿದು ವೀರ ವಿರಾಗಿಣಿ ಅಂತ ಹೇಳ್ತಾರೆ ಅಕ್ಕಮಹಾದೇವಿಗೆ. ಅದು ನನಗೆ ಬಹಳ ಸ್ಫೂರ್ತಿ ಕೊಡ್ತಾಯಿತ್ತು. ನಾನು ಯಾವಾಗಲೂ ಆ ಒಂದು ನಶೆಯಲ್ಲಿರ್ತಾಯಿದ್ದೆ. ಆಮೇಲೆ ನಮ್ಮಲ್ಲಿ ಮಠಗಳು ಇದೇನು, ನಮ್ಮಲ್ಲಿ ಎಲ್ಲ ಊರಿನಲ್ಲೂ ಒಂದೊಂದು ಮಠ ಇರುತ್ತೆ. ಆಮೇಲೆ ಒಂದೊಂದು ಈ ನಮ್ಮ ಫ್ಯಾಮಿಲಿಗಳಿರ್ತಾವಲ್ಲ, ವೀರಶೈವ ಫ್ಯಾಮಿಲಿ, ಅವರು ಒಂದೊಂದು ಮಠಕ್ಕೆ ಕನೆಕ್ಟ್ ಆಗಿರ್ತಾರೆ. ನಾವು ಈ ಮಟ್ಟದವರು ಆ ಮಟ್ಟದವ್ರನ್ನ ಅವ್ರದ್ದು ಯಾವುದೋ ಪೂಜೆ ಪುನಸ್ಕಾರಗಳಿಗೋ ಇನ್ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಅವ್ರನ್ನ ಕರೆಸ್ತಾ ಇರ್ತಾರೆ. ಹೀಗಾಗಿ ಮಠಗಳದ್ದು ಸ್ವಾಮೀಜಿಗಳದ್ದು ಕೂಡ ಸ್ವಲ್ಪ ಕಾಂಟ್ಯಾಕ್ಟ್ ಇರ್ತಾ ಇತ್ತು. ಈ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ನನಗೆ ಈ ಹುಡುಕಾಟದಲ್ಲಿದ್ದಾಗ ಹೇಗೆ ನಾನು ಈಗ ನಿಮ್ಗೆ ಹೇಳಿದೆ ಎಲ್ಲರೂ ಬಯೋಗ್ರಫಿ ಹೇಗೆ ಗೊತ್ತಾಯಿದ್ದೋ ಅದೇ ಥರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೂ ನಾನೇ ಹೋದೆ ತಿಳ್ಕೋಬೇಕು ಅಂತ. ಅಲ್ಲಿ ಹೋಗ್ಬೇಕಂತ ನಿಮ್ಗೆ ಹೆಂಗೆ ಅನಿಸ್ತು? ಅಲ್ಲಿಗೆ ನನಗೆ ಅನಿಸಿದ್ದೇನು ಅಂದರೆ ಅದು ಹೇಳಲೇಬೇಕು. ನನ್ನ ಫ್ರೆಂಡ್ ಯಾರೊಬ್ಬರು ರಜನೀಶ್ ಶಿಷ್ಯರಾಗಿದ್ದರು. ಅವರೊಂದು ದಿವಸ ಕಾಲೇಜಿಂದ ಬರ್ಬೇಕಾದ್ರೆ ಬಸ್ಸಲ್ಲಿ ಸಿಕ್ಕಿದಾಗ ಗುರ್ತು ಹಿಡಿಯೋಕ್ಕಾಗದಷ್ಟು ಭಾಳ ಬದಲಾವಣೆ. ಇಲ್ಲಿ ತನಕ ಗಡ್ಡ ಬಂದುಬಿಟ್ಟಿತ್ತು, ಇಲ್ಲಿ ಫುಲ್ ಕೂದಲು ಇಟ್ಕೊಂಡ್ಬಿಟ್ಟಿದ್ರು, ಫುಲ್ ಬಸ್ ಎಷ್ಟೇ ರಶ್ ಇದ್ದರು ಅವರು ಏಕಾಗ್ರ ಚಿತ್ತದಿಂದ ಒಂದು ಪುಸ್ತಕ ಹಿಂಗೆ ಗೊತ್ತಾಗಿ ಕೂತಿದ್ರು. ಅವ್ರ ಸುಬ್ರಹ್ಮಣ್ಯಂ ಅಂತ. ನಾವು ಕಾಲೇಜ್ ಫ್ರೆಂಡ್ಸ್ ಅಲ್ವಾ, ಕಡೆಗೆ ಇವನು ಸುಬ್ರಹ್ಮಣ್ಯ ಅಲ್ವಾ, ಹಾಗೆ ಕಾಣ್ತಾನಲ್ವಾ ಅಂದ್ಬಿಟ್ಟು ನನ್ನ ಸ್ಟಾಪ್ ಅಲ್ಲ ನಂತರದ್ದು ಬಸ್ ಸ್ಟಾಪ್ ಅವ್ರದ್ದು. ನಾನು ಇಲ್ಲಿ ಇಳಿಬೇಕು, ಮುಂದಿಂದ ಅವರು. ನಾನು ಇಳಿಲಿಲ್ಲ, ಅಲ್ಲೇ ಅವನು ಎಲ್ಲಿ ಇಳಿತಾನೆ ಅಲ್ಲೇ ಇಳಿಯೋಣ ಅಂದ್ಬಿಟ್ಟು ಹೇಳಿದ್ಬಿಟ್ಟು ಅವರೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಹೋದಾಗ ಆಗ ನಾನು ಹೇಳೇ ನೀನು ಸುಬ್ಬು ಅಲ್ವಾ ಅಂತ. ಹ್ಞೂ ಆಮೇಲೆ ಹೇಳಿದೆ ಹೀಗೆ ಕಣೋ ಹೀಗೆ. ಆಗ ಅವರ ಆಧ್ಯಾತ್ಮಿಕ ಪಯಣ ಹೇಗೆ ಶುರು ಆಯಿತು ಅಂತೆಲ್ಲ ಹೇಳಿ ನಾನು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೂ ಹೋಗಿದ್ದೆ ಅಂತ ಅವ್ರು ಹೇಳಿದ್ದೆ. ಆಮೇಲೆ ನಾನು ಡಾನ್ಸು, ಮ್ಯೂಸಿಕ್ಕು, ಅದರಲ್ಲಿ ಒಂದು ಸ್ವಲ್ಪ ದಿವಸ ಭರತನಾಟ್ಯ, ಒಂದಷ್ಟು ಕಾಂಕ್ರೀಟ್ ಫ್ಲೋರ್ ಮಾಡಿಬಿಟ್ಟಿದ್ರು ಅವ್ರ ಮನೇಲಿ. ಇದೇನು ಇದು ಮಾಡ್ತಿದ್ದೆ ಅಂದರೆ ಅಲ್ಲಿ ನಾನು ಭರತನಾಟ್ಯ ಕಲಿತಾ ಇದ್ದೆ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೆ. ಆಧ್ಯಾತ್ಮಿಕ ಒಂದು ಇದಕ್ಕೆ ಅದು ಒಂದು ಸಾಧನವಾಗಿ ಬಳಸ್ಕೊತಾ ಇದ್ದೆ. ಸರಿ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೂ ಹೋಗಿದ್ದೆ. ಅದು ನನಗೆ ಲೆಟ್ ಮಿ ಗೋ ಟು ದಟ್, ನಾನು ಒಂದು ಸರಿ ಹೋಗೋಣ. ನಾನೀಗಲೂ ಹುಡುಕಾಟದಲ್ಲಿದ್ದೀನಿ, ಈಗಾಗಲೇ ಓದ್ತಾ ಇದ್ದೀನಿ, ಇದೆಲ್ಲ ಮಾಡ್ತಾಯಿದ್ದೀನಿ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೋಗೋಣ. ಅದಕ್ಕೆ ಮುಂಚಿನ ಒಂದು ಇದು ಹೇಳಬೇಕು. ನಮ್ಮ ಮನೇಲಿ ನನ್ನ ಪೇರೆಂಟ್ಸ್, ನಮ್ಮದು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮ್ಯೂಸಿಯಂ ಇದೆ, ನಮ್ಮದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವದ ಆಧ್ಯಾತ್ಮಿಕ ಸಂಗ್ರಹಾಲಯ ಅಲ್ಲಿದೆ. ಅಲ್ಲಿ ನೋಡಿ ನನ್ನ ಪೇರೆಂಟ್ಸ್ಗಳದ್ದು ಆ್ಯಕ್ಚುಲಿ ದಟ್ ಸೀಡ್ ಅಲ್ಲೇ ಬಂತು ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಒಂದು ಸಣ್ಣದು ಒಂದು 30 ಬರಲ್ಲ ಅನ್ಕೊಳ್ಳೋದು, ಅಂತೆ 10-20 ಪೇಜ್ ಬರ್ಬೋದೇನೋ. ಅದರಲ್ಲಿ ಅದ್ಭುತ ಜೀವನ ಚರಿತ್ರೆ ಅಂದ್ಬಿಟ್ಟು ಬ್ರಹ್ಮ ತಂದೆಯವ್ರದ್ದು ಪೂರ್ತಿ ಚರಿತ್ರೆ ಇದೆ ಅದರಲ್ಲಿ. ಬ್ರಹ್ಮಕುಮಾರಿ ಸಂಸ್ಥೆ ಫೌಂಡರ್ ಯಾರಿದ್ದಾರೆ, ಫೌಂಡರ್ದು ಅದಿತ್ತು. ಆಮೇಲೆ ಇನ್ನೊಂದು ಪುಸ್ತಕ ಆತ್ಮವಿಚಾರ ಅಂತ ಒಂದು. ಈ ಥರದ್ದು ಹಲವಾರು ಪುಸ್ತಕಗಳು ನನ್ನ ತಂದೆಯವರು ತಂದು ಮನೇಲಿ ಇಟ್ಟಿದ್ರು.
ಅವ್ರದ್ದು ಒಂದು ಫಸ್ಟು ಈಗ ನಾನು ಹೇಳಿದ್ನಲ್ಲ ವಚನಗಳ ಭಂಡಾರನೇ ಇತ್ತು ಅಂತ, ಅದ್ರ ಜೊತೆ ಮಧ್ಯದಲ್ಲಿ ಇದು ಇತ್ತು. ಇದನ್ನು ನಾನು ಓದ್ಬಿಟ್ಟಿದ್ದೆ. ಸರಿ ಓದಿದ್ನಲ್ಲ, ಹೋದೆ ಸೆಂಟ್ರಿಗೆ ಆ ದಿವಸ ಒಂದು ದಿವಸ ಹೋದೆ. ನನಗೇನಂದರೆ ನಾನು ಯಾವಾಗಲೂ ಬೆಳಿಗ್ಗೆ ಎದ್ದು ರೆಡಿ ಆಗಿಬಿಟ್ಟಿರ್ತೀನಿ. ಆವಾಗಲೇ ಸ್ನಾನ ಮುಗಿಸಿ ರೆಡಿ ಇರೋವಂಥದ್ದು. ಹೀಗಾಗಿ ರೆಡಿಯಾಗಿ ಸೆಂಟ್ರಿಗೆ ಹೋದೆ ನಾನು. ಆ ದಿವಸ ಹೋಗ್ಬಿಟ್ಟು ಡೇ 1 ನಾನು ಹೋದೆ. ಆ ಒಂದು ಆಧ್ಯಾತ್ಮಿಕ ಪಯಣ ಇಲ್ಲಿ ತನಕ ಕರ್ಕೊಂಬಂದಿದೆ. ನೀವು ಮೊದಲನೇ ಬಾರಿ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಅವ್ರು ನಿಮ್ಮನ್ನು ಯಾವ ರೀತಿ ಬರಮಾಡ್ಕೊಂಡ್ರು ಅಥವಾ ಅವ್ರ ಜೊತೆ ನಿಮ್ಮ ಒಂದು ವಾರ್ತಾಲಾಪ ಏನು ಮಾಡಿದರು? ನಾನು ಹೋದ ತಕ್ಷಣ ನನಗೆ ಆ ಸಿಸ್ಟರ್ ಎದುರಿಗೆ ಸಿಕ್ಕಿದಾಗ ನನಗೆ ನಾನು ರಾಜಯೋಗ ಕಲಿಬೇಕು ಅಂತಂದೆ. ರಾಜಯೋಗ ಕಲಿಬೇಕು, ಎಷ್ಟು ಫೀಸ್ ಅಂತ ಕೇಳಿದೆ. ಈಗ ಯೋಗಾಸನಗಳಿಗೆಲ್ಲ ಇರ್ತದಲ್ಲ ಒಂದಷ್ಟು ಚಾರ್ಜಸ್ ಏನು ಅಂತದ್ದು. ಆ್ಯಂಡ್ ಅವ್ರಿಗೆ ಏನೂ ಫೀಸ್ ಇಲ್ಲ, ನೀವು ನಾಳೆಯಿಂದ ಬಂದುಬಿಡಿ 7 ಡೇಸ್ ಕೋರ್ಸ್ಗೆ ಅಂತ ಹೇಳಿದ್ರು. ಅಷ್ಟೇ, ಏನೂ ಫೀಸ್ ಇಲ್ಲ, ಬೆಳಿಗ್ಗೆನೇ ಬಂದುಬಿಡಿ 6:30 ಅಂತ. ನಾನು 5 ಗಂಟೆಗೆ ರೆಡಿಯಾಗಿ ಹೊಟ್ಟೋಗ್ತಾಯಿದ್ದೆ. 5ಗೆ ಹೋದಾಗ ಡೇ 1 ಕೋರ್ಸ್ ಶುರು ಮಾಡಿದಾಗ ನಾನು ಇದು ಆತ್ಮವಿಚಾರ ಪುಸ್ತಕದಲ್ಲಿ ಓದಿದ್ದೀನಿ, ಅದೆಲ್ಲ ಓದ್ಬಿಟ್ಟಿದ್ದೀರಾ? ಓದಿದ್ದೀರಿ. ಆಗ ನನಗೆ 7 ಡೇಸ್ಗಿಲ್ಲ, ನಂಗೆ ಶಾರ್ಟ್ 3 ಡೇಸ್ಗೆ ಮುಗಿಸ್ಬಿಟ್ರು. ನೀವಾಗಲೇ ಅದು ಓದ್ಕೊಂಡು ಬಂದುಬಿಟ್ಟಿದ್ದೀರಾ ಅಲ್ವಾ, ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನು ಬೇಡ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಆಯಿತು, ನಾಳೆ ನೆಕ್ಸ್ಟ್ ಗುರುವಾರ ಬಂತು, ನೀವು ಕ್ಲಾಸ್ಗೆ ಕೂತ್ಕೊಂಬಿಡಿ ಅಂತ ಕೂರಿಸ್ಬಿಟ್ರು. ಹೀಗಾಗಿ ಅಲ್ಲೂ ಕೂಡ ಒಂಥರ ಸ್ಪೀಡಾಗಿ ಮುಗೀತು ಕೋರ್ಸ್. ನೀವು ಹೇಳಿದ್ರಿ ಅಲ್ಲಿ 7 ಡೇಸ್ ಕೋರ್ಸ್ನ ಇತ್ತು, ಅದನ್ನು ನಿಮಗೆ 3 ಡೇಸಲ್ಲಿ ಮುಗಿಸಿದ್ರು ಅಂತ. ಸೊ ನಿಮಗೆ ಆ ಕೋರ್ಸ್ಗಳಲ್ಲಿ ಯಾವ ಕೋರ್ಸ್ ಅಥವಾ ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು? ಅಲ್ಲಿ ನನಗೆಲ್ಲನೂ ಇಷ್ಟ ಆಯಿತು. ಇದು ಅದು ಅನ್ನುವ ವ್ಯತ್ಯಾಸವೇ ಇಲ್ಲ ನನಗೆ. ಈ ಚಾಪ್ಟರ್ ತುಂಬ ಚೆನ್ನಾಗಿದೆ, ಈ ಚಾಪ್ಟ್ರು ಏನಿಲ್ಲ. ಈಗ ನಾವು ನಮ್ಮ ಸ್ಕೂಲ್ ಕಾಲೇಜಲ್ಲಿ ಇದು ಮಾಡ್ತೀವಲ್ಲ, ಇದು ತುಂಬ ಇಷ್ಟ ಇದೆ, ಇದರಲ್ಲೊಂದು 90 ತೆಗೆದುಬಿಡೋಣ, ಇದರಲ್ಲೊಂದು 35 ಬಂದರೂ ಸಾಕಪ್ಪ ಅಂಥದ್ದೇನಿರಲಿಲ್ಲ ನನಗೆ. ಪ್ರತಿಯೊಂದು ಆತ್ಮನ ಪರಿಚಯ ಆಗಲಿ, ಆತ್ಮದ ಪಾಠ, ಪರಮಾತ್ಮನ ಪಾಠ, ಸೃಷ್ಟಿ ಚಕ್ರದ್ದಾಗಲಿ, ಎಲ್ಲ 84 ಜನ್ಮದ್ದಾಗಲಿ, ಗೋಲ ಯಾವುದು ಕೂಡ ನನಗೆ ಇಟ್ ಈಸ್ ಕನೆಕ್ಟೆಡ್ ವಿತ್ ಒನ್ ಅನದರ್. ಇದರಲ್ಲಿ ದಿಸ್ ಈಸ್ ಗುಡ್, ದಿಸ್ ಈಸ್ ಬ್ಯಾಡ್, ದಿಸ್ ಈಸ್ ರಿಯಲಿ ಗುಡ್, ದಿಸ್ ಈಸ್ ಓಕೆ, ಇಟ್ ಡಸಂಟ್ ಲುಕ್ ಲೈಕ್ ದಟ್. ಆಲ್ ಚಾಪ್ಟರ್ಸ್ ಆರ್ ಈಕ್ವಲ್ ಆ್ಯಂಡ್ ಕನೆಕ್ಟೆಡ್ ಟು ಒನ್ ಅನದರ್. ಇದು ಅದಕ್ಕೆ ಕನೆಕ್ಟ್ ಆಗುತ್ತೆ. ಈ ಹೆಜ್ಜೆ ಇಲ್ಲದೆ ಆ ಹೆಜ್ಜೆ ಇಲ್ಲ. ಇದು ಆಧ್ಯಾತ್ಮಿಕ ಮೆಟ್ಟಿಲುಗಳು ಹೇರಬೇಕಾದ್ರೆ ಬಿಡು ಈ ಮೆಟ್ಲು ಸ್ವಲ್ಪ ಜಂಪ್ ಮಾಡಿಬಿಡೋಣ ಅಥವಾ ಈ ಮೆಟ್ಲು ಇಲ್ಲವೇ ಇಲ್ಲ ಅನ್ನೋಂಗಿಲ್ಲ. ಇದು ಹೇರೇ ಅದಕ್ಕೆ ಇರಬೇಕು, ಅದನ್ನು ಹೇರೇ ಅದಕ್ಕೆ ಹೋಗಬೇಕು. ಹೀಗಾಗಿ ನನಗೆ ಎಲ್ಲವೂ ಬಹಳ ಮುಖ್ಯವಾದದ್ದೇ. ಆದರೆ ನೀವು ಆ ಜ್ಞಾನನ ಅವ್ರಿಗೆ ಕೊಡ್ತಾ ಇರಬೇಕಾದ್ರೆ ನಿಮಗೆ ಏನು ಪ್ರಶ್ನೆಗಳು ಮೂಡಲಿಲ್ವ ಅಥವಾ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಹೇಗೆ ಒಪ್ಪಿದ್ರಿ? ಅಲ್ಲ, ನಾನು ಮುಂಚೆನೇ ಹೇಳಿದ್ದೆ ಅಲ್ವ ನಿಮಗೆ, ಆಧ್ಯಾತ್ಮಿಕ ಜೀವನಗಳು ಇಷ್ಟ ಇದ್ದರಿಂದ ಅಲ್ಲಿ ನಾನು ಸಾಕಷ್ಟು ಓದ್ಕೊಂಡ್ಬಿಟ್ಟಿದ್ರಿಂದ ಅಲ್ಲಿ ನನಗೆ ಒಂದು ಇದು ಸಿಗ್ತಾ ಇರಲಿಲ್ಲ. ಒಂಥರ ಇಮೋಷನಲಿ ಓಕೆ ಅನ್ನಂಗೆ ಆಗ್ತಿತ್ತು ಅಂದ್ಕೊಳ್ಳಿ. ಬಟ್ ರಹಸ್ಯಗಳು ಗೊತ್ತಾಗ್ತಾ ಇತ್ತಲ್ವ ಇಲ್ಲಿ ಸತ್ಯಜ್ಞಾನ ಪರಿಚಯ ಆಗ್ತಿತ್ತಲ್ವ ಇಲ್ಲಿ. ಹಾಗಾಗಿ ನನಗೆ ಯಸ್ ದಿಸ್ ಈಸ್ ವಾಟ್, ಎಸ್ ದಿಸ್ ಈಸ್ ಕರೆಕ್ಟ್, ಇದು ಸತ್ಯ. ಎಲ್ಲಿ ಗೊತ್ತಿತ್ತು ನಿಮಗೆ ಆತ್ಮದ ಪರಿಚಯ, ಎಲ್ಲಿ ಗೊತ್ತಿತ್ತು ಪರಮಾತ್ಮನ ಪರಿಚಯ, ಎಲ್ಲಿ ಗೊತ್ತಿತ್ತು ನಿಮಗೆ ಕರ್ಮದ ಫಿಲಾಸಫಿ, ಎಲ್ಲೂ ಗೊತ್ತಾಗ್ತಿರ್ಲಿಲ್ಲ ನಿಮಗೆ. ಎಲ್ಲೋ ಕೇಳಿರ್ಬೋದು ಬೇಕಿದ್ರೆ, ಆದರೆ ಡೀಪಾಗಿ ಗೊತ್ತಿರಲ್ಲ, ಇಲ್ಲ ಒಂದಕ್ಕೊಂದು ಲಿಂಕ್ ಇರ್ತಾ ಇರಲಿಲ್ಲ. ಅಂದರೆ ಭಗವದ್ಗೀತೆಯಲ್ಲೂ ನಾವು ಆತ್ಮದ ಪರಿಚಯದ ಬಗ್ಗೆ ಕೇಳ್ತೀವಿ, ಆದರೆ ಪರಮಾತ್ಮ ಅದ್ರ ಬಗ್ಗೆ ಅಷ್ಟು ವಿವರಣೆ ಸಿಗಲ್ಲ. ಇನ್ಯಾರೊಬ್ರು ಕರ್ಮದ ಬಗ್ಗೆ ಹೇಳ್ತಾರೆ, ಅದು ಒಂಚೂರು ಲಿಂಕ್ ಸಿಗ್ತಾ ಇರಲಿಲ್ಲ. ಆಮೇಲೆ ನಾವು ಎಷ್ಟೇ ಓದಿದ್ರೂ ನಮಗೇನಾಯಿತು, ಕರ್ಮದ ಸ್ಪಷ್ಟತೆ ಸಿಕ್ಕಿದೆ ಇಲ್ಲಿ. ಯಾಕಂದರೆ ನಾವು ನಮ್ಮದು ಎಲ್ಲದಕ್ಕೂ ನಮ್ಗೆ ಕರ್ಮದ ಬಗ್ಗೆ ಹೇಳ್ತಾ ಇದ್ರೂ ಯಾವುದೋ ಪರಿಸ್ಥಿತಿಗಳು ಬಂದ ಕೂಡಲೇ ಏನು ಮಾಡಿಬಿಡ್ತಾ ಇದ್ವಿ ನಾವು, ಭಗವಂತನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೋ. ನಾನು ಅಷ್ಟೊಂದು ಪೂಜೆ ಮಾಡಿದೆ, ಇಷ್ಟೊಂದು ಪೂಜೆ ಮಾಡಿದೆ, ಆದರೂ ನನಗೆ ಈ ಕಷ್ಟ ಕೊಟ್ಟೆ. ಸುಖಕ್ಕೆ ದುಃಖಕ್ಕೆ, ನಗುಗೆ ಅಳುಗೆ, ನೋವು ನಲಿವು ಎಲ್ಲದಕ್ಕೂ ಪರಮಾತ್ಮನನ್ನೇ ಆರೋಪಿಯನ್ನಾಗಿ ಮಾಡಿಬಿಡ್ತಾ ಇದ್ವಿ. ಕಂಪ್ಲೇಂಟ್ ಆಲ್ ಆನ್, ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ, ಇದಕ್ಕೆ ಇದೇನಾ ಬೆಲೆ ಅಂತ. ಆ ಜಾಗದಲ್ಲಿ ಇದು ರೀಪ್ಲೇಸ್ ಆಯಿತು. ಎಸ್, ಎಲ್ಲದಕ್ಕೂ ಆಧಾರ ನಾನು ಮಾಡ್ತಿರೋ ಕರ್ಮ, ನನ್ನ ಪ್ರೆಸೆಂಟ್ ಕರ್ಮ ಆ್ಯಂಡ್ ನನ್ನ ಪಾಸ್ಟ್ ಕರ್ಮ ಇದು, ಮತ್ತು ನನ್ನ ಫ್ಯೂಚರ್ ಕರ್ಮದಲ್ಲಿ ಹೇಗಿರಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದು ಇದು. ಇದಕ್ಕೆ ಮುಂಚೆ ಕರ್ಮ ಅಷ್ಟೇ, ಅದರ ಆಳ ಸ್ಪಷ್ಟತೆ ಏನೂ ಅರಿವಿರಲಿಲ್ಲ. ಹೀಗಾಗಿ ನಾವೆಲ್ಲ ಕಡೆಯೂ ಪರಮಾತ್ಮನ ದೂಷಿಸ್ತಾ ಹೋದ್ವಿ. ನಾನು ಉಪವಾಸ ಮಾಡಿದೆ, ವ್ರತ ಮಾಡಿದೆ, ನಿನ್ನ ಬಗ್ಗೆ ಎಷ್ಟೊಂದು ಬೇಡ್ಕೊಂಡೆ, ಆದರೂ ನನಗೆ ಕೊಟ್ಟೆ ಅಂತ ಅಂದ್ಬಿಡ್ತಾ ಇದ್ವಿ. ಆ ಒಂದು ಸ್ಪಷ್ಟತೆ ಬಂತಲ್ಲ ಅಲ್ಲಿ ನನಗೆ
ಎಂಥ ಅದ್ಭುತವಾದ, ದಟ್ ಈಸ್ ರಿಯಲಿ ಎನ್ಲೈಟನ್ಮೆಂಟ್ ಅಂದರೆ ಎಲ್ಲಿ ತಿಳುವಳಿಕೆ ಆ ಮಟ್ಟದಲ್ಲಿ ಬಂತದಲ್ಲ, ಎಲ್ಲಿ ಅವೇರ್ನೆಸ್ ಆ ಲೆವೆಲಲ್ಲಿ ಬರುತ್ತಲ್ಲ, ಎಸ್ ಅಲ್ವಾ. ಈ ಜ್ಞಾನಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಂದಂಥ ಮೊದಲನೇ ವ್ಯಕ್ತಿ ನೀವು. ನಾನೇ. ನೀವು ಈ ಜ್ಞಾನಕ್ಕೆ ಬಂದಾದಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ರ ನಾನು ಈ ಥರ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ? ನಾನು ಶುರುವಿನಲ್ಲಿ ಏನೂ ಹೇಳಿರಲಿಲ್ಲ. ಆದರೆ ನಾನು ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊರಟೋಗ್ತಾ ಇದ್ನಲ್ಲ, ಹೋಗೋದು ಬರೋದು. ಬೆಳಿಗ್ಗೆ ನಾನು 5 ಗಂಟೆಗೆಲ್ಲ ರೆಡಿಯಾಗಿ ಸೆಂಟರ್ಗೆ ಹೊರಟೋಗ್ತಾ ಇದ್ದೆ. ಬಟ್ ಮನೆಯಲ್ಲಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಏನು ಹೇಳ್ತಾ, ಅವರು ನನ್ನನ್ನೇನು ಪ್ರಶ್ನಿಸ್ತಾ ಇರಲಿಲ್ಲ. ಎಲ್ಲಿಗೆ ಹೋಗ್ತೀಯ, ಏನು ಮಾಡ್ತೀಯ. ನನ್ನನ್ನು ಅವ್ರ ಮೇಲೆ ತುಂಬ ವಿಶ್ವಾಸ, ಹೀಗಾಗಿ ನನಗೆ ಜಾಸ್ತಿ ಕ್ವಶನ್ ಮಾಡ್ತಿರಲಿಲ್ಲ. ಏನು ಎಲ್ಲೋ ಹೋಗ್ತಾನೆ ಬರ್ತಾನೆ ಅಂತ ಗೊತ್ತು, ಎಲ್ಲೋ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅಂತ ಪ್ರಶ್ನೆಗಳು ಕೇಳ್ತಾ ಇರಲಿಲ್ಲ. ಹೀಗಾಗಿ ನನ್ನಷ್ಟಕ್ಕೆ ನಾನು ಹೋಗುವೆ ಬರುವೆ. ನೀವು ಈ ಜ್ಞಾನಕ್ಕೆ ಬಂದಾದಮೇಲೆ ಅವ್ರಿಗೆ ಗೊತ್ತಾದಮೇಲೆ ಅವ್ರು ನಿಮಗೆ ಯಾವುದೇ ಅಪೋಸ್ ಮಾಡಲಿಲ್ವಾ? ಅವ್ರ ರಿಯಾಕ್ಷನ್ ಹೇಗೆ? ಇಲ್ಲ, ಅವ್ರ ರಿಯಾಕ್ಷನ್ ಹೇಗಿತ್ತು ಅಂದರೆ, ನಾನು ಬೇರೆ ಎಲ್ಲ ಡೈಲಿ ಆ್ಯಕ್ಟಿವಿಟೀಸ್ ಅಂದ್ಕೊಳ್ಳಿ, ದಿನನಿತ್ಯ ಕರ್ಮದಲ್ಲಿ ಅವ್ರಿಗೆ ನಾನು ಭಾಳ ಸಹಯೋಗಿಯಾಗಿದ್ದೆ. ಅವ್ರು ಹೇಳಿದ್ದು ಏನು ಹೇಳಿದ್ರು ಅದು ಮಾಡಿ, ನನಗೆ ಇಷ್ಟು ಈ ಮನೆಯಲ್ಲಿ ಮಾಡೋ ಕೆಲಸಗಳಲ್ಲಿ ಇಷ್ಟು ನೀನು ಮಾಡಬೇಕು ಅಂದರೆ ಅದು ನಾನು ಮಾಡಿಬಿಡ್ತಾಯಿದ್ದೆ. ಹಿಂಗಾಗಿ ಅವ್ರು ನನ್ನ ಏನೂ ಅಪೋಸ್ ಮಾಡ್ತಾ ಇರಲಿಲ್ಲ, ಪ್ರಶ್ನೆ ಮಾಡ್ತಾ ಇರಲಿಲ್ಲ, ನನ್ನನ್ನು ಹೋಗಬೇಡ ಅಂತ ತಡೆಯೋದು ಏನೂ ಮಾಡ್ತಾ ಇರಲಿಲ್ಲ. ಅವ್ರು ನನಗೆ ವಹಿಸಿದ್ದ ಜವಾಬ್ದಾರಿಗಳನ್ನು ಮಾಡಿಬಿಟ್ಟು ಮಾಡ್ತಾಯಿದ್ದೆ. ಅಲ್ಲಿ ಯಾವುದೋ ಇದು ಮಾಡಲ್ಲ, ನಾನು ಅಲ್ಲೋಗಬೇಕು, ಇಲ್ಲ ನನಗೆ ಆ ಥರ ಇರ್ತಾ ಇರಲಿಲ್ಲ. ಅವ್ರು ನನಗೆ ಏನು ಹೇಳ್ತಿದ್ರು ಅದನ್ನು ಮಾಡಿಬಿಟ್ಟು ಹೋಗೋದ್ರಿಂದ ನನಗೆ ಏನೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಹಾಗಲ್ಲ, ಈಗ ನಮ್ಮ ಮಗ ಅಥವಾ ನಮ್ಮ ತಮ್ಮ ಇಲ್ಲ ನಮ್ಮ ಅಣ್ಣ ಯಾವುದೋ ಆಶ್ರಮಕ್ಕೆ ಸೇರ್ತಿದ್ದಾನೆ ಅಂದ್ರಾಗ ಅವ್ರ ತಂದೆ ತಾಯಿಗಳಿಗೆ ಇಲ್ಲ ಅಣ್ಣ ತಮ್ಮ ಅವ್ರಿಗೆ ಸ್ವಲ್ಪ ಇರುತ್ತೆ, ಅರೆ ಆಶ್ರಮಕ್ಕೆ ಸೇರಿಬಿಡ್ತಾನೆ ಇವನು, ನಾರ್ಮಲ್ ಲೈಫ್ ಇವನು ನಡೆಸಲ್ಲ ಅನ್ನೋ ಭಾವನೆ ಇರುತ್ತೆ. ಇಲ್ಲ, ಅವ್ರಿಗೆ ಆ ಥರ ಭಾವನೆ ಇರಲಿಲ್ಲ. ಯಾಕಂದರೆ ಮೊದಲಿಂದನೂ ನನಗೆ ಈ ಆಧ್ಯಾತ್ಮಿಕತೆ ಇಷ್ಟವಾಗಿರೋದು ವ್ಯಕ್ತಿ ಆದ್ದರಿಂದ ಇವನು ಏನು ಕೈ ಬಿಟ್ಟು ಹೊರಟೋಗ್ತಾನೆ ಅನ್ನೋ ಭಾವ ಅವ್ರಿಗೆ ಬಂದೇ ಇರಲಿಲ್ಲ. ಇಲ್ಲ, ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತಾನೆ ಇವನು, ಅದರಿಂದ ನಾವು ತಡಿಬೇಕು, ಇಂಥದ್ದು ಯಾವುದೂ ಇರಲಿಲ್ಲ ಅವ್ರಿಗೆ. ಅವ್ರಿಗೇನಿದೆ ಹಂಗಿರಲಿ ಅನ್ನಂಗೆ. ಯಾಕೆ ಅವ್ರಿಗೆ ಆ ಭಾವನೆ ಬರಲೇ ಇಲ್ಲ ಅನಿಸುತ್ತೆ. ಇವನು ಹೊರಟೋಗ್ತಾನೆ, ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತಾನೆ, ನಮಗಿನ್ನು ನಮ್ಮ ಕೈಗೆ ಸಿಗೋದೇ ಇಲ್ಲ, ಆ ಭಾವ ಅವ್ರಿಗೆ ಬಂದಿರಲಿಲ್ಲ. ಹೀಗಾಗಿ ಅವ್ರೇನು ತಡೀತಾ ಇರಲಿಲ್ಲ. ನಾನು ರೆಗ್ಯುಲರ್ ಅದು ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೆ. ಕಾಲೇಜಿಂದ ಬಂದು ಮನೆ ಕೆಲಸಗಳು ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಮಾಡ್ತಾನೇ ಇದೆ. ಜೊತೆಗೆ ಅವರಲ್ಲಿ ಒಬ್ಬನಾಗಿದ್ದೆ ನಾನು ಯಾವತ್ತೂ ನಾನು ಆಧ್ಯಾತ್ಮಿಕ ಜೀವಿ, ನಾನು ಹಿಂಗಾಗ್ಬಿಟ್ಟೆ ಭಿನ್ನ ಅಂದ್ಬಿಟ್ಟು ನಾನೇನು ಡಿಫ್ರೆಂಟಾಗಿ ಇರ್ತಾನೆ ಇರಲಿಲ್ಲ. ನಾನು ರೆಗ್ಯುಲರ್ ಲೈಫ್ ಮಾಡ್ತಾಯಿದ್ದೆ. ನಾನು ಹೋಗುವೆ, ರಾಜಯೋಗ ಶಿಕ್ಷಣ ಕೇಂದ್ರಕ್ಕೆ ಹೋಗೋದು, ಕ್ಲಾಸ್ ಅಟೆಂಡ್ ಮಾಡೋದು, ಬರೋದು, ನೆಕ್ಸ್ಟ್ ಇಮಿಡಿಯೇಟ್ ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಬರೋದು, ಮನೆ ಏನು ಕೆಲಸ ಇರುತ್ತೋ ಎಲ್ಲನೂ ಮಾಡೋದು. ಅವರಲ್ಲಿ ಒಬ್ಬನಾಗಿ ಇರ್ತಾಯಿದ್ದೆ ನಾನು. ಐ ನೆವರ್ ಬಿಹೇವ್ ಲೈಕ್ ಐ ಆಮ್ ಸಮಥಿಂಗ್ ಡಿಫ್ರೆಂಟ್. ನಾನೀಗ ಆಧ್ಯಾತ್ಮಿಕ ಜೀವಿ, ನಾನು ಹೇಗೆ ಈ ಥರ ಇರಬೇಕು ಆ ಥರ ಇಲ್ಲ. ಅವರಲ್ಲೇ ಒಬ್ಬನಾಗಿರ್ತಾ ಇದ್ದರಿಂದ ನನಗೆ ಯಾವ ರಿಸ್ಟ್ರಿಕ್ಷನ್ಸು ಇರಲಿಲ್ಲ. ನೀವು ಈ ಜ್ಞಾನಕ್ಕೆ ಬಂದಾದಮೇಲೆ ನಿಮ್ಮಲ್ಲಿ ಆಚಾರ ವಿಚಾರ ಅಥವಾ ನಡೆ ನುಡಿ ಇವುಗಳಲ್ಲಿ ಏನೇನು ಬದಲಾವಣೆ ಮಾಡ್ಕೊಂಡ್ರಿ? ಹೇಗೆ ಬದಲಾವಣೆ ಮಾಡ್ಕೊಂಡ್ರಿ? ಜ್ಞಾನಕ್ಕೆ ಬಂದ ಮೇಲೆ ನೋಡಿ, ಈಗ ಎಲ್ಲವೂ ಈಗ ನನ್ನ ಜ್ಞಾನದ ಹಿಂದಿಂದು ಒಂಥರ ಭಕ್ತಿದು ಆ ಥರ ಆದರೂ ಇಲ್ಲಿಗೆ ಬಂದ ಮೇಲೆ ಎಲ್ಲವೂ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲವೂ ಮೌಲ್ಯಾಧಾರಿತವಾಗಿರಬೇಕು. ಪರಮಾತ್ಮನ ಪರಿಚಯ ಆಯಿತು ಅಂದರೆ ನಿನ್ನ ನುಡಿ ಹೇಗಿರಬೇಕು, ನಿನ್ನ ನಡೆ ಹೇಗಿರಬೇಕು, ನಿನ್ನ ಆಚಾರ ವಿಚಾರ ಎಲ್ಲಕ್ಕೂ ನಮಗೆ ಒಂದು ಸೆಟ್ ಆಫ್ ರೂಲ್ಸ್ ಇದೆ. ನಮಗೆ ಶ್ರೀಮತ ಅಂತ ಇರೋದು, ದಿಸ್ ಈಸ್ ಹೌ ಯು ಹ್ಯಾವ್ ಟು ಲಿವ್ ಅಂತ. ಡೈರೆಕ್ಷನ್ಸ್, ದ ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆಯನ್ನು ಕಲಿಸ್ಕೊಡುತ್ತೆ ರಾಜಯೋಗ ಶಿಕ್ಷಣ. ಈಗ ಅದೆಲ್ಲನೂ ಅಳವಡಿಸ್ಕೊಂಡೆ. ನನಗೆ ಮುಂಚೆನೇ ಇಷ್ಟ. ಈಗ ನೋಡಿ, ಈಗ ನಾವು ವಚನ ಹೇಳುತ್ತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೀಗಾಗಿ ನಾನು ಈ ಥರ ಇರಬೇಕು ಅಂತ ನನಗೆ ನಾನೇ ಅಂದ್ಕೊಂಡ್ಬಿಟ್ಟಿದ್ದೆ. ಅದನ್ನು ಐ ಸ್ಟಾರ್ಟೆಡ್ ಟು ಇನ್ಕಲ್ಕೇಟ್. ನನ್ನ ನಿತ್ಯ ಜೀವನದಲ್ಲಿ
ಇದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದೆ ಜ್ಞಾನಕ್ಕೆ ಬಂದ ಮೇಲೆ. ಹಿಂದೆ ಆಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಅದನ್ನು ಐ ಥಿಂಕ್ ಪ್ರಾಕ್ಟಿಕಲ್ ಆಗಿ ಬರೋಕ್ಕೆ ಶುರು ಆಯಿತು. ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ಹೇಗಿರಬೇಕು ಅಂತ ಗೊತ್ತಿತ್ತು, ಆದರೆ ಆ ರೀತಿ ಇರಬೇಕಂದ್ರೆ ಏನು ಮಾಡಬೇಕು ಅದು ಪರ್ಟಿಕ್ಯುಲರ್ ಇರಲಿಲ್ಲ. ಯಾಕೆಂದರೆ ಇಂಚೆ ಇದ್ದಿದ್ದು ಬರೀ ಪುಸ್ತಕಕ್ಕೆ ಮಾತ್ರ ಅನ್ನಂಗೆ. ಇಟ್ ಈಸ್ ಓನ್ಲಿ ಫಾರ್ ಟು ದಟ್ ಎಕ್ಸ್ಟೆಂಟ್ ಅಂತ. ನಾವು ವಿ ಕ್ಯಾನ್ ಲೀವ್ ಟು ದಟ್. ಆ ಜೀವನ ಇಲ್ಲಿ ಬದುಕು ತೋರಿಸ್ಬೋದು ಅನ್ನೋದು ಇಲ್ಲಿ ಶುರು ಆಯಿತು. ನಿಮ್ಮಲ್ಲಿ ಈ ಜ್ಞಾನಕ್ಕೆ ಬಂದಾದಮೇಲೆ ನೀವು ಮತ್ತೆ ಪೂಜೆ ಅವೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ರ ಅಥವಾ ಅವನ್ನೆಲ್ಲ ನಿಲ್ಲಿಸಿದ್ರ? ಯಾಕಂದರೆ ನೀವು ಶೈವ ಸಂಪ್ರದಾಯದವರು ಅಂದ್ರಿ, ಶಿವನ ಪೂಜೆ ಮಾಡ್ತಾಯಿದ್ರಿ. ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದಾದಮೇಲೆ ನಾನು ಕೇಳಿದ್ದೀನಿ, ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲೂ ಸಹ ಶಿವನನ್ನೇ ಆರಾಧನೆ ಮಾಡ್ತಾರೆ, ಶಿವನನ್ನೇ ಅವರು ಸುಪ್ರೀಂ ಭಗವಂತ ಅಂತ ಮಾನ್ಯತೆ ಅವ್ರದ್ದು. ಸೊ ನೀವು ಆಮೇಲೆ ಮನೆಯಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡ್ತಾಯಿದ್ರಾ? ಅಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಅಂತ ನಿಲ್ಲಿಸಲಿಲ್ಲ. ನಾನು ಮಾಡ್ತಾಯಿದ್ದೆ, ಬಟ್ ಒಂದು ಸ್ಪಷ್ಟತೆ ಇತ್ತು ಆಗ. ನಾನು ಏನು ಮಾಡ್ತಾಯಿದ್ರು ಎಸ್, ಈಗ ನಾನು ಯಾರು ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದುಬಿಡ್ತಾರೆ, ರಿಲೇಷನ್ಶಿಪ್ ಬಂದುಬಿಡ್ತು ನೋಡಿ. ಮುಂಚೆ ಆದರೆ ಪೂಜೆ, ಗಾಡ್, ಈ ಎಟರ್ನಲ್, ಸೋ ಮೆನಿ ಥಿಂಗ್ಸ್ ಬರಲು. ಈಗ ನಾವು ಐ ಆಮ್ ಇಂಟರ್ಪರ್ಸನಲ್ ಡೈಲಾಗ್ ಥರ, ವಿ ಲೈಕ್ ಟಾಕಿಂಗ್ ವಿತ್ ಅನದರ್ ಥರ. ಐ ಆಮ್ ಟಾಕಿಂಗ್ ಟು ಹಿಮ್ ವಿತ್ ಕೀಪಿಂಗ್ ಇನ್ ಮೈ ಇದರಲ್ಲಿ ಅನ್ನೋ ಪಾಮ್ ಅಂತ. ಸೊ ಆ ಥರ ಬಂತು. ಬಟ್ ಭಕ್ತಿಯಲ್ಲಿ ಮಾಡ್ತಿದ್ದದ್ದು ಇದಕ್ಕೂ ವ್ಯತ್ಯಾಸ ಇತ್ತು. ನೀವು ಈ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ಜ್ಞಾನ ತೊಗೊಂಡು ಡೈಲಿ ಅಲ್ಲಿ ನಡೆಯುವಂಥ ಸತ್ಸಂಗ ಏನು ನೀವು ಕೇಳ್ತಾಯಿದ್ರಿ, ಈ ವಿಷಯ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು ಅವ್ರಿಗೆಲ್ಲ ಗೊತ್ತಾದಮೇಲೆ, ಇಲ್ಲ ನಿಮ್ಮ ರಿಲೇಷನ್ಸ್ಗಳಿಗೆ ಗೊತ್ತಾದಮೇಲೆ ಅವ್ರದ್ದೆಲ್ಲ ರಿಯಾಕ್ಷನ್ ಹೇಗಿತ್ತು? ಹಾಂ, ಅದಂತೂ ನೋಡಿ, ನಾನು ಜ್ಞಾನಕ್ಕೆ ಫಸ್ಟ್ ಬಂದು ಕೋರ್ಸ್ ತಗೊಂಡಾಗ 94ಅಲ್ಲಿ, ಅದಾದ ಒಂದು ಸ್ವಲ್ಪ ದಿವಸಕ್ಕೇ, ಎಕ್ಸಾಕ್ಟ್ ಡೇಟ್ ಕೊಡ್ತಿದ್ದು, ನಾನು ಆವಾಗಲೇ ಸಿ ಎಗೋಸ್ಕರ ಜಾಯ್ನ್ ಆಗಿದ್ದೆ ಒಂದು ಆಫೀಸಲ್ಲಿ. ಅದು ನಮ್ಮ ಸಿ ಎನಲ್ಲಿ ಏನಂದರೆ, ಫಸ್ಟು ನಾವು ಎನ್ರೋಲ್ ಮಾಡಬೇಕಾಗುತ್ತೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಜೊತೆಗೆ. ಫಸ್ಟು ನಾವು ಎನ್ರೋಲ್ಮೆಂಟ್ ಆಗಿ 3 years ವಿ ಹ್ಯಾವ್ ಟು ವರ್ಕ್ ಅಂಡರ್ ಎ ಸಿ ಎ. ಸೊ ಹೀಗಾಗಿ ಎನ್ರೋಲ್ಮೆಂಟ್ಗೋಸ್ಕರ ಒಂದು ಆಫೀಸ್ಗೆ ಹೋದಾಗ ಬ್ರಹ್ಮ ಬಾಬಾ ಅವ್ರದ್ದು ಸ್ಟ್ಯಾಂಪ್, ಕಮಮರೇಟಿವ್ ಸ್ಟ್ಯಾಂಪ್ ರಿಲೀಸ್ ಆಯಿತು ಇಡೀ ಆಲ್ ಓವರ್ ಇಂಡಿಯಾ. ರಿಲೀಸ್ ಆದಾಗ ನಾವು ಸ್ಟ್ಯಾಂಪ್ಗೆ ಭಾಳ ಏನು ಡಿಮ್ಯಾಂಡ್ ನೋಡಿ. ಅಲ್ಲಿ ರಿಲೀಸ್ ಆಗಿದ್ಕೊಳ್ಳಿ ಎಂಟೈರ್ ಇಂಡಿಯಾ ಅಥವಾ ಎಂಟೈರ್ ವರ್ಲ್ಡ್ ಸ್ಟ್ಯಾಂಪ್ ಸಪ್ಲೈ ಆಗಿರುತ್ತಲ್ವ. ಮೈಸೂರಲ್ಲೋ ಕೆಲವು ಬಂದಿತ್ತೇನೋ, ಮೇ ಬಿ ಫ್ಯೂ ಹಂಡ್ರೆಡ್ಸ್ ಬಂದಿತ್ತೇನೋ. ಕಷ್ಟಪಟ್ಟು 2 ಸ್ಟ್ಯಾಂಪು ನನಗೆ ಸಿಕ್ತು. ಪೋಸ್ಟ್ ಆಫೀಸ್ಗೆ ಹೋಗಿ ತಕ್ಷಣ ಈ ಪೋಸ್ಟ್ ಆಫೀಸ್ ಅಂತೆ, ಇಲ್ಲ ಆ ಪೋಸ್ಟ್ ಆಫೀಸ್ ಅಂತೆ ಅಂತ ಅಲ್ಲಿಗೆ ಓಡೋಗೋದು, ಇಲ್ಲಲ್ವಂತೆ ಆ ಹೆಡ್ ಪೋಸ್ಟ್ ಆಫೀಸ್ ಅಂತೆ ಅಂತ ಅಲ್ಲಿ ಓಡೋಗೋದು. ಎಲ್ಲರೂ ಮುಗಿ ಬೀಳ್ತಾ ಇದ್ವಿ. 2 ಸ್ಟ್ಯಾಂಪ್ ನನಗೆ ಸಿಕ್ತು. 2 ಸ್ಟ್ಯಾಂಪ್ ನಾನು ಇಟ್ಕೊಂಡು, ನನ್ನ ಕಲೀಗೊಬ್ಬರಿದ್ದರು, ಅವ್ರಿಗಾಗಲೇ ಅವ್ರು ನನಗೆ ಹೇಳೋರು, ಬೇಡ ರೀ, ಹೋಗಬೇಡಿರಿ, ಅಲ್ಲಿಗೆಲ್ಲ ಹೋಗಬಾರ್ದು, ಅವ್ರ ತಂದೆ ತಾಯಿ ಮನೆ ಎಲ್ಲರನ್ನೂ ಬಿಡಿಸ್ಬಿಡ್ತಾರಂತೆ, ಏನೋ ಕೊಡ್ತಾರಂತೆ ರೀ, ಅದೇನೋ ಬೂದಿ ಕೊಡ್ತಾರಂತೆ ರೀ, ಅದನ್ನಂತೂ ಬಳಸಲೇಬಾರ್ದು ನೀವು, ಬೇಡ ರೀ ಅಂತ ನನಗೆ ಡೈಲಿ ಅದೊಂದು ಉಪದೇಶ ಶುರು ಆಗೋಯ್ತು ಒಂದು ನನ್ನ ಫ್ರೆಂಡ್ದು. ನನಗೆ ಇಲ್ಲ, ಆ ಥರ ಏನಿಲ್ಲ ಕಣೋ, ಏನೂ ಇಲ್ಲ, ಯಾಕೆ ಹಂಗೆ ಅನ್ಕೋತೀಯ, ಏನೂ ಇಲ್ಲ ಅಂತ ನಾನು ಅವ್ನಿಗೆ ಹೇಳ್ತಾನೆ ಇದ್ದೆ. ನನ್ನ ಜೊತೆ ಇನ್ನಿಬ್ಬರು ಫ್ರೆಂಡ್ಸ್ ಇದ್ದರು. ಅವ್ರು 3 ಜನನೂ ಯಾವಾಗಲೂ ಅದೇ ಕೆಲಸ. ಆಫೀಸಲ್ಲಿ ಕೆಲಸ ಇಲ್ಲ ಅಂದರೆ ಇದೇ ಉಪದೇಶ, ನೀನು ಹೋಗಬೇಡ, ಇದ್ದೇ ಆಯಿತು ಎಲ್ಲರದು. ಕಡೆಗೆ ನಾನು ಆ ಆಫೀಸ್ ಬಿಟ್ಟೆ. ನಂದು ಎನ್ರೋಲ್ಮೆಂಟು ಅವ್ರ ಹತ್ರ ಇದಿರಲಿಲ್ಲ, ಅವಕಾಶ. ಆ ಕಡೆ ಆಲ್ರೆಡಿ ಎನ್ರೋಲ್ ಆಗಿತ್ತು. ಅವ್ರು ನನಗೆ ತಗೋಬೇಕಾದ್ರೆ ಹೇಳ್ತಾಯಿದ್ರು, ನನ್ನ ಕಡೆಯಿಂದ ಆಗಲ್ಲ, ನಮ್ಮ ಆಫೀಸಲ್ಲಿ ವರ್ಕ್ ಮಾಡಿ, ಬಟ್ ಫ್ರಮ್ ಅದರ್ ಸಿ ಎಸ್ಸಿಂದ ನಿನ್ಗೆ ಎನ್ರೋಲ್ ಮಾಡಿಸಿರ್ತೀನಿ ಅಂತ ಹೇಳಿದರು. ಬಟ್ ಅದು ಸ್ವಲ್ಪ ಡಿಲೇ ಆಗ್ತಾಯಿತ್ತು. ಬೇಡ, ಈ ಆಫೀಸಲ್ಲಿ ಬೇರೆ ಆಫೀಸ್ ಹೋಗೋಣ ಅಂತ ಹೇಳ್ಬೇಕಾದ್ರೆ ನಾನೇನು ಮಾಡಿದೆ, 1 ಸ್ಟ್ಯಾಂಪನ್ನು ನಾನು ಆ ಕ್ಲೋಸ್ ಫ್ರೆಂಡಿಗೆ ಗಿಫ್ಟ್ ಕೊಟ್ಟೆ. ಇಟ್ಕೋ ಇದು ಅಂತ ನಾನು ಗಿಫ್ಟ್ ಕೊಟ್ಟೆ. ಇಸ್ಕೊಳ್ಬೇಕಾದ್ರೂ ಎಷ್ಟು ಭಯ ಪಟ್ಕೊಳ್ಳಿ. ಇಸ್ಕೊಂಡ ಅಂದರೆ, ತಗೋ ಈ ಸ್ಟ್ಯಾಂಪ್ ಇಟ್ಕೊಂಡಿರೋ ಮೆಮೊರಿಗೆ, ನನ್ನ ಹತ್ರ ಏನು ಗಿಫ್ಟ್ ಇಲ್ಲ, ಕೀಪ್ ದಿಸ್ ಆ್ಯಸ್ ಎ ಟೋಕನ್ ಆಫ್ ಇದು ಅಂತ. ಬಹಳ ಹೆದರ್ಕೊಂಡು ತಗೊಂಡಿದ್ದ. ಇದು ನನ್ನ ಶುರುನಲ್ಲಿ ಅನುಭವ. ಅವ್ರಿಗೆ ಎಲ್ಲರದು ಹೆಂಗಿತ್ತು ಅಂತ. ಫ್ರೆಂಡ್ಸ್ಗಳು ಎಲ್ಲರೂ ಬೇಡ ಅನ್ನೋರೇ ಜಾಸ್ತಿ ಇದ್ರು, ಬೇಡ ಹೋಗಬೇಡ ಅನ್ನೋರು. ಅವ್ರು ಈಗಲೂ ಸಿಕ್ಕಿದಾಗ ಹೋಗೋಬಾರೋ ನೋಡಿ, ಹೌ ದ ಚೇಂಜಸ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂದರೆ, ಈಗ ಹೋಗೋಬಾರೋ ಫ್ರೆಂಡ್ಸ್ ಅವರು ಈಗ ನನಗೆ ಬನ್ನಿ ಹೋಗಿ ಅಂದೇ ಬಾಯೇ ತೆಗಿಯಲ್ಲ, ಬನ್ನಿ ಕೂತ್ಕೊಳ್ಳಿ, ಈ ರೆಸ್ಪೆಕ್ಟ್ ಬಂದ್ಬಿಟ್ಟಿದೆ ಆಟೋಮೆಟಿಕ್ ಆಗಿ ಫ್ರೆಂಡ್ಸ್. ಬಟ್ ದಟ್ ಹ್ಯಾಸ್ ಕಮ್ ಅಪ್. ಹೇಳ್ತಾನೆ, ಇಲ್ಲ ನಿಂಗೆ ನೋಡಿದ್ರೆ ನನಗೆ ಹೋಗೋ ಅನ್ನೋಕ್ಕೆ ಬರೋದೇ ಇಲ್ಲ, ನನ್ನ ಮನಸ್ಸೇ ಒಪ್ಪಲ್ಲ ಅಂತ.
ಸರಿ, ನಿಮ್ಮ ಫ್ರೆಂಡ್ಸ್ ನಿಮಗೇನು ಕೇಳಿದ್ರು ಅದೇ ಪ್ರಶ್ನೆ ಈಗ ನಾನು ನಿಮ್ಮನ್ನೇ ಕೇಳ್ತೀನಿ. ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಆ ರೀತಿ ಯಾವುದಾದ್ರೂ ಪೌಡ್ರು ಅಥವಾ ನಿಮಗೆ ಅವ್ರೇನು ಹೇಳಿದ್ರಲ್ಲ, ಏನೋ ಬೂದಿನೋ ಏನೋ ಕೊಡ್ತಾರೆ, ಇಲ್ಲ ಜಾದು ಮಾಡ್ತಾರೆ ಅಂತ, ಆ ರೀತಿ ಪೌಡ್ರು ಇಲ್ಲ ಬೂದಿ ಏನಾದ್ರು ಕೊಡ್ತಾರಾ? ಆ ಥರ ಪೌಡರ್ ಬೂದಿ ಕೊಡಗಿದ್ರೆ ಇಡೀ ವಿಶ್ವಕ್ಕೆ ಸ್ಪ್ರಿಂಕಲ್ ಮಾಡೋಡ್ಬೋದಿತ್ತು. ಒಂದು ಪ್ಲೈನಲ್ಲಿ ಹೋಗ್ಬಿಟ್ಟು ಮೇಲಿಂದ ಹರಡ್ಬಿಟ್ಟಿದ್ರೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಪ್ಲೈನಲ್ಲಿ ಮೇಲಿಂದ ಹರಡ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಅದು ಜನರಲ್ಲಿ ಒಂದು ಭಯ. ಯಾಕಂದರೆ ನೋಡಿ, ಆಧ್ಯಾತ್ಮಿಕ ಶಿಕ್ಷಣನೇ ಜನಗಳು ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಅವರು ಅದು ಬದುಕುವ ಕಲೆ, ಇಟ್ ಈಸ್ ಎನ್ ಆರ್ಟ್ ಆಫ್ ಲಿವಿಂಗ್ ಅಂತ ಅರ್ಥ ಮಾಡ್ಕೋಬೇಕು. ಅವ್ರೇನು ಮಾಡ್ತಾರೆ ಅದನ್ನು ನೋಡಿ, ಬೇಕಾದ್ರೆ ಎಷ್ಟೋ ಮನೆಗಳಲ್ಲಿ ಭಗವದ್ಗೀತೆ ಇರುತ್ತೆ, ಆದರೆ ಓದೇ ಇರಲ್ಲ. ಅವರು ಗ್ರಂಥಗಳಿರುತ್ತೆ, ಓದಿರಲ್ಲ. ಅದು ನಮಗಲ್ಲ, ಅದು ಅಲ್ಲಿ ಶೋಕೇಸ್ಗೆ ಅಂತಾರೆ. ಅಲ್ಲಿ ರಾಮಕೃಷ್ಣ ಪರಮಹಂಸರದಾಗಲಿ ವಿವೇಕಾನಂದದ್ದು ಶಾರದಾ ದೇವಿ ಫೋಟೋ ಇರುತ್ತೆ, ಅದಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಇರ್ತಾರೆ. ಅವ್ರಂಗೆ ನಾವು ಆಗ್ಬೋದು ಅಂತ ಯಾವತ್ತೂ ಯೋಚಿಸೋದಿಲ್ಲ ಅವರು. ಯಾವತ್ತು ನಾನು ಕೂಡ ಪರಿಶ್ರಮ ಪಟ್ಟರೆ, ನಾನು ಮನಸ್ಸು ಮಾಡಿದ್ರೆ ಸ್ವಾಮಿ ವಿವೇಕಾನಂದರ ಆಗ್ಬೋದು, ನಮ್ಮನೇಲೂ ಒಬ್ಬರು ಶಾರದಾ ದೇವಿ ಅಂತವ್ರು ತಯಾರಾಗಕ್ಕೆ ಸಾಧ್ಯ ಅನ್ನೋದಕ್ಕೆ ಅವರು ಅಪ್ಪಿ ತಪ್ಪಿನೂ ಯೋಚನೆ ಮಾಡಲ್ಲ. ನಾನು ಇದಕ್ಕಿಂತ ಮುಂಚೆ ಒಂದು ಹೀಗೆ ಒಬ್ಬರನ್ನ ಅನುಭವ ಕೇಳಬೇಕಾದ್ರೆ ಅವರು ನನಗೊಂದು ಎಕ್ಸಾಂಪಲ್ ಹೇಳಿದ್ರು, ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಏನಂದರೆ, ಎಲ್ಲರೂ ಬೇರೆ ಸ್ವಾಮೀಜಿಗಳು, ಆಧ್ಯಾತ್ಮಿಕ ಜೀವಿಗಳು ಯಾರ ಸ್ವಾಮೀಜಿಗಳು, ಋಷಿ ಮುನಿಗಳು ಅವ್ರ ಕಾಲಿಗೆ ಬೀಳ್ತಾರೆ, ಅವ್ರ ಹತ್ರ ಆಶೀರ್ವಾದ ತಗೊಳ್ತಾರೆ, ಇವ್ರದ್ದು ಒಳ್ಳೆ ಜೀವನ ಅಂತಲೂ ಬಯಸ್ತಾರೆ, ಬಿಲೀವ್ ಮಾಡ್ತಾರೆ ಇವ್ರದ್ದು ಒಂದು ಒಳ್ಳೆ ಜೀವನ, ತುಂಬ ಶ್ರೇಷ್ಠ ಜೀವನ ಅಂತ ಎಲ್ಲರೂ ಒಪ್ತಾರೆ. ಆದರೆ ಅದೇ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳು ಇಲ್ಲ ಅವ್ರ ಫ್ಯಾಮಿಲಿ ಇಲ್ಲ ಇನ್ನೊಬ್ರು ಯಾರಾದರೂ ಆ ದಾರಿಯಲ್ಲಿ, ಆಧ್ಯಾತ್ಮಿಕ ದಾರಿಯಲ್ಲಿ ಹೋದ್ರೆ ಮೊದಲು ನಿಲ್ಲಿಸ್ತಾರೆ. ಹೌದು, ತಡೀತಾರೆ, ಮತ್ತೆ ಇವರು ಮಾನ್ಯತೆ ಕೊಡೋದು ತಪ್ಪಲ್ಲ, ನಂಬ್ತಾರೆ. ಹೌದು, ಇದು ಶ್ರೇಷ್ಠ ಜೀವನ ಅಂತ. ಆ ಶ್ರೇಷ್ಠ ಜೀವನ ಕಡೆ ಯಾರು ಹೋಗ್ತಾರೆ ಅಂದ್ರೆ ಬೇಡ ಅಂತಾರೆ. ಹೌದು, ಈಗ ಎಷ್ಟು ಜನ ನಮ್ಮ ಮನೆಯಲ್ಲಿ, ನಮ್ಮಗಳಲ್ಲೇ ಅಕ್ಕಮಹಾದೇವಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮನೆಯವರೊಬ್ಬರು ಅಕ್ಕಮಹಾದೇವಿ ಥರ ತುಂಬ ದೊಡ್ಡ ಸಾಧಕಿ ಆಗ್ತಾಳೆ ಅಂದರೆ ಬೇಡ, ಎಂಕರೇಜ್ ಮಾಡಲ್ಲ. ದೇ ವಿಲ್ ಸ್ಟಾಪ್, ಬೇಡ 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 ಅಂತ ತಡೀತಾರೆ. ಆ ರೀತಿ ಆಗಬೇಡ, ಅವ್ರ ಶ್ರೇಷ್ಠ ಜೀವನ ಅವ್ರದ್ದು ಸರಿ, ಆದರೆ ನೀನು ಅವ್ರಾಗಬೇಡ. ಹೌದು, ಈಗ ಇದು ನಮ್ಮಲ್ಲಿ ಅದೊಂದು ಎಲ್ಲ ಕಡೆ ಸಮಾಜದಲ್ಲಿ ಇದೆ. ಬಟ್ ಗೊತ್ತಾಗತ್ತೆ, ದೇ ವಿಲ್ ರಿಯಲೈಸ್, ಬಟ್ ಇಟ್ ಸಮಯ ತಗೊಳ್ಳುತ್ತೆ, ಇಟ್ ಟೇಕ್ಸ್ ಸಮ್ ಟೈಮ್ಸ್. ಅಣ್ಣವ್ರು, ನೀವು ನಿಮ್ಮ CA ಕಾರ್ಯ ಮಾಡ್ತಾಯಿದ್ರೂ ಸಹ ಅಮೂಲ್ಯ ಸಮಯವನ್ನು ನಮ್ಮ ದರ್ಶಕರಿಗೆ ಕೊಟ್ಟು ನಿಮ್ಮ ಅನುಭವಗಳನ್ನು ತಿಳಿಸ್ಕೊಟ್ಟಿರಿ. ಇನ್ನೂ ಅನೇಕ ಅನುಭವಗಳನ್ನು ನಾನು ನಿಮ್ಮ ಹತ್ರ ತಿಳ್ಕೊಬೇಕಾಗಿದೆ. ಅದೆಲ್ಲದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ದರ್ಶಕರಿಗೆ ನೀವು ನಿಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಆರಂಭದ ದಿನಗಳು ಹೇಗಿರುತ್ತೆ ಅಂತ. ಆದರೆ ನಮ್ಮ ಒಂದು ಬಿಲೀವ್ನೆಸ್ ಅಂತ ಏನು ಹೇಳ್ತೀವಿ, ಅದು ನಮ್ಮಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೆ, ನಮ್ಮ ಜೀವನ ಆಧ್ಯಾತ್ಮಿಕತೆಯ ಕಡೆ ಅಷ್ಟೇ ಸುಲಲಿತವಾಗಿ ನಡೀತಾ ಇರುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಅನುಭವಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.